ಸ್ವಾಮಿ ಸ್ವಾಮಿ ಎಲ್ಲಂತ ಹುಡುಕಲಪ್ಪ. ಅಯ್ಯೋ ಸ್ವಾಮಿ, ಎಂಥ ಕೆಲಸ ಮಾಡಿಬಿಟ್ಟೆ. ನಾನು ಹೇಳಿದ್ನಿ ತಾನೆ ನನ್ನ ಮೊಮ್ಮಗನ್ನ ಉಳಿಸ್ಕೊಳಪ್ಪ ಅಂತ. ಇಲ್ಲ, ನನ್ನ ಮೊಮ್ಮಗನಿದ್ದ ಮೇಲೆ ನಾನಿರಲ್ಲ. ನಾನು ನನ್ನ ಪ್ರಾಣ ಕಳ್ಕೊತೀನಿ. ನನ್ನ ಮೊಮ್ಮಗನಿಲ್ದ ಮೇಲೆ ಇರಲ್ಲ. ನಾನು ಇರಬಾರ್ದು. ನನ್ನ ಮೊಮ್ಮಗನಿಲ್ದ ಮೇಲೆ ನಾನಿರಬಾರ್ದು. ನಾನು ಪ್ರಾಣ ಕಳ್ಕೊತೀನಿ. ರಾಮು ಅಲ್ಲ? ರಾಮು, ರಾಮು, ಏನೂ ಆಗಿಲ್ಲಪ್ಪ ನಿಂಗ? ಏನು ಮಾಡ್ತಾವ್ರೆ ನಿಮ್ಮ ದೊಡ್ಡವನು ಚಿಕ್ಕವನು ಎಲ್ಲ ಏನು ಮಾಡ್ತಾಯಿದ್ರು? ಹೋಗೋಣ. ಆಯ್ತಪ್ಪ, ಏನು ಹೇಳಲ್ಲ. ಯಾಕೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ? ಬಂದಿದ್ದಕ್ಕ ಹೋಗು, ಆ ಸುಟ್ಟೋಗಿರೋದಕ್ಕೆಲ್ಲ ಮದ್ದಿಗ್ಸ್ಕೊ ಹೋಗು. ಅದು ಹಂಗೆ ಇಲ್ಲ ಕೊಳ್ತೋಗ್ಲಿ ಉಳುಗು ಬೀಳೆ. ನಾನು ಮದ್ದಿಗ್ಸೋಣಲ್ಲ. ನಿಮ್ಮ 4 ಜನಕ್ಕೂ ಬೇರೆ ಮಾಡಿರೋದು ಅಂದಾಗಿಲ್ಲ ಅಂದ್ರೆ ನಾನು ಎದುರು ಕಿಸ್ನೇ ಅಲ್ಲ, ಬೇರೆ ಮಾದರಿ ತಂದು ಹಾಕ್ತೀನಿ. ನೀನು ಅದಕ್ಕೆ ಅದೇನೋ ಹೇಳ್ತಾ ಇದ್ದಲ್ಲ, ಯಾರಂತ ಹೇಳಲ್ಲ. ಯಾರವಳು ಹಿಮಾಲಯ ಕಂಡವಳು ಅಂತ. ಮಾಡ್ತೀನಿ ಬಿಸಿನೀರಾಗ ನನ್ನ ಕುಳಿಸ್ಬಿಟ್ಟು ಬೆಂಕಿ ಹಾಕ್ತೀರಾ? ಹೆಂಗ್ಸ್ರನ್ನ ನಿಮ್ಗೆಲ್ಲ ಬೇರೆ ಆಗಿಲ್ಲ ಅಂದ್ರೆ ಯಾರಾಗ್ಬೇಕಿರು? ಬೇಡ ಮನೆಕ ಹಂಗೆ ಹೋಗ್ಬಿಡ. ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ರೆ ಮನೆ ಇದ್ದ ನಮ್ಮ ಮಾವಿನ ಮನೆ. ನಿಮ್ದೇನಲ್ಲ ಮನೆ. ಬಿದ್ದಿರ್ಬೇಕು ಬಾಯಿ ಮುಚ್ಕೊಂಡು. ಬರ್ಲಿ ನಮ್ಮ ಮಾವಿಗೆ ಹೇಳ್ತೀನಿ, ಹೇಳೋಕೆ ನಾವು ಹೇಳ್ತೀರಿ. ನೀವ್ ಹೇಳದ ನೀವ್ ಹೇಳ್ದ ನಿಮ್ಮ ಪಾರ್ಗುಳ ಒಂದೆಲ್ಲ ಸುಟ್ಟೋಯ್ತಲ್ರೆ ನಿಮ್ಮ ಅಡ್ಗೂ ಹೋಗ ಇಡ್ತಾಳೆ. ಆ ಕಂಬ ಕಟ್ಟಾಗ ನಿಡ್ತಾಳೆ. ನನ್ನೇ ಬಿಸಿನೀರಾಗ ಕುಳಿಸಿ ಬೆಂಕಿ ಹಾಕ್ತೀರಾ? ನಿಮಗೆ ಮಾತಿನಿದೆ. ಹಿಂಗೆ ಬಳಕೋಗಿ ಅಗ್ಗ ಎತ್ಕೊಂಬೋಗೆ ಹೋಗಿ. ಅಗ್ಗ ಎತ್ಕೊಂಬಂದು ನಾನು ಕಟ್ಟಾಗ ಶಕ್ತಿ ಅಲ್ಲ ನಿಮ್ಗ. ಸವಿತಿ ಇಟ್ಕವನ್ನ ನಿಮ್ಮ ಮುಂಚ ಹೋಗು. ಇಷ್ಟು ಆಗಿರೋದು ನೀನಿದ್ದಾನೆ ನೀನು ಅಟ್ಟದಾಗ. ನೀನು ಕೇಳಿದಕ್ಕೆ ತಕ್ಕನಂಗೆ ಉತ್ತರ ಕೊಟ್ಟಿರ್ತಾನೆ. ನೀನು ಉತ್ತರ ಕೊಡ. ನೀವು ಏನು ಹೇಳಿದ್ರೆ ದೊಡ್ಡವರ ಹತ್ರ ಏನೋ ನೀನು ಮಾತಾಡ್ತಾ ಇದ್ದಿದ್ದು? ಏನು ಮಾಡೋದೇ ಇಲ್ಲಮ್ಮ. ನಮ್ಮ ಪ್ರಾಣ ಯಾಕೆ ತಿಂತೀರಾ? ಅವನ್ನ ನಿಲ್ಸೆ. ಹೋಗಿ ನಿಲ್ಕೊಂಬಿಡ್ತೀನಿ ತಡಿ. ಯಾಗ ಕಡಾಗ್ರೆ ಅಯ್ಯೋ ನಿಮ್ಮ ಮುಚ್ಚೋಗ ಯಾವ್ದೋ ಸೀರ್ ಬೆಳಗ್ಗೆ ಕಟ್ಟಾಗ್ತೀರ ಅಂತ ನಾನು ಅನ್ಕೊಂಡೆ. ಇದೇನು ಇಷ್ಟೊಂದು ಹಾಕ್ಕೊಂಡಿದ್ದೀರಿ? ಬಿತ್ತೀರಾ? ಅಲ್ಲೇ ಬಿತ್ತಿರೋ ಎಣ್ಣೆ ಕೂಡ ಹೋಗ್ಬಿಟ್ಟು ನೀನು. ಅಯ್ಯೋ ನಿಮ್ಮ ಆಟೋದಾಗ ಹೋಗು. ಯಾವ್ದೋ ಸೀರ್ ಬೆಳಗ್ಗೆಗ ತಂದು ಕಟ್ಟಾಕ್ತಾರ. ಸೀರ್ ಬೆಳಗ್ಗೆ ಬಿಚ್ಕೊಂಡು ಹೋಗ್ಬಿಟ್ರಾತ. ಅವ್ರು ಕೊಟ್ಬಿಟ್ಟು ಎಣ್ಣೆ ಕುಡ್ಕೊಂಬರೋಣ ಅಂತ ನಾನು ಕಟ್ಟಾಗ್ಲಿ ಅಂತ ನಿಂತ್ಕೊಂಡ್ರೆ ಇಷ್ಟೊಬ್ಬನ ಹಗ್ಗದನ್ನು ಕಟ್ಟಾಕಿದ್ದೀರಾ? ಅಯ್ಯೋ ಮಟುಗ್ಲುದಾಗ ನಿಮ್ಮ ಪಾಸ್ಕುಲ ನಿಮ್ಗೆ ಬರ್ಬಾರ್ದು ಬಂದೆ ಚಾಪೆ ಇಸ್ಕೊಂಡು ಹೋಗ್ರೆ ನಾಶವಾಗಿ ಹೋಗ್ಬಿಡ್ರಾತ. ಅವಳು ಯಾವಳು ಅಂತ ಹೇಳೋವರೆಗೂ ನಾವು ಬಿತ್ತಿಬೇಡ ನೀನು. ಅವನ ಅಲ್ಲೇ ಬಿದ್ದಿರ್ಲಿ. ಕೃಷ್ಣಣ್ಣ ಕೃಷ್ಣಣ್ಣ ಯಾರಂತ? ಯಾರವಳು ಸೂಜಿ ಮಳೆ ಕಂಡವಳು. ಯಾರೇನೋ ಕಡಲ್ ಸಾಧಿಸ್ರೆ ಅಜ್ಜಮ್ಮನ ಕರ್ಕೊಂಡ್ಬಂದು ಎದುರು ನಿಲ್ಸ್ರೆ. ಜಯಮ್ಮನ ಏನಕ್ಕ ಜಯಮ್ಮನ ಮಾಡಿದ್ರಕ್ಕ? ಆಮೇಲೆ ಮಾತ್ರ ಕುತ್ಕೊಂಡು ಇರ್ತೀರಿ. ಪರವಾಗಿಲ್ಲ. ತಯಾರಾಗಿದ್ಯಾ? ಆಗಿದ್ದೀನಿ ತಯಾರು. ಸರೋಜಿ ಅದ್ಯಾಕ್ರೆ ಕೃಷ್ಣಮಾಮ ನಂಗೆ ಕಟ್ಟಾಕಿದ್ದೀರಿ? ಬಾ ಕೃಷ್ಣಮಾಮ ಯಾಕ ಹೋಗ ನೋಡಲ್ಲ ಹೆಂಗ್ ಕಟ್ಟಾಕ ನನ್ನ ಅಂಡೆಲ್ಲ ಸೀಸಕ್ಕಾಗ್ಲೇ. ಯಾಕಮ್ಮ ಪಾಪ ಕೃಷ್ಣಮಾಮ ಏನ್ ಮಾಡಿದ್ನಮ್ಮ? ನೀನ್ ಅದೇ ಹುಡ್ಗಿಂದ ಹೋಗಿದ್ದಂತೆ ಕೃಷ್ಣನ್ ಕರ್ಕೊಂಬಂದಂತೆ. ಇವಳ ಯಾವ ಹುಡ್ಗಿಂದ ಹೋಗಿದ್ನೆ? ಯಾವ ಹುಡ್ಗಿನೇ ಲೂಚಿದ್ರಿ ನೀವೆಲ್ಲ ನೀನು ಬಿಡ್ಸ. ನಿಮ್ಗೇನು ಮಾಡಕ್ಕೇನು ಕೆಲಸ ಇಲ್ಲ? ಮತ್ತೆ ಬೆಳಗ್ಗೆ ಏನೋ ತಲೆ ಮೇಲೆ ಆಕಾಶ ಬಿದ್ದ ನಂಗೆ ಸಪ್ಪಗಿತ್ತೆ. ತಲೆ ನೋಯ್ತೈತೆ. ಮನುಷ್ಯನ ಮೇಲೆ ಮುಕ್ಕು ನೋವು, ತಲೆ ನೋವು, ಕಣ್ಣು ನೋವು, ಕಿವಿ ನೋವು, ಬಾಯಿ ನೋವು ಏನು ಬರ್ಕೊಡ್ತಾ? ತಲೆ ನೋಯ್ತೈತೆ, ಅದಕ್ಕೆ ಸಪ್ಪಗಿದ್ ನೀನು. ಅದೇನು ಮನುಷ್ಯನ್ ನೀನು? ಸವಿತಾ ಬಿಚ್ಚಮ್ಮ, ಗುಂಜಣಮ್ಮ, ನಿಮ್ಗೇನು ಬುದ್ಧಿ ಇಲ್ಲ? ಅಯ್ಯೋ ಇವಳೇ ಸವಿತಾನೆ ಹೇಳಿದ್ದು. ನೀನು ಕೃಷ್ಣನ್ ಇಬ್ರು ಮಾತಾಡ್ತಾ ಇದ್ರಂತೆ. ಉದ್ಯೋಗ ನಡೀಲಿ ಬಳಕ. ಆಮೇಲೆ ಬೆಳಗ್ಗೆಯಿಂದ ಯಾಕೆ ಅನ್ಸಪ್ಪಗೈತೆ ನೀನು? ಸಪ್ಪಗಾನು ಇಲ್ಲ, ಯಾತ್ರದಿಲ್ಲ, ನೀನ್ ನಡಿ ಬಳಕ. ತಲೆ ನೋಯ್ತಾ ಇದ್ದು ಅಂತ ಹೇಳಿಲ್ಲ. ಇವನೊಬ್ರು ವಿಚಿತ್ರದವನು.
ಲೇ ಕೃಷ್ಣ ಮಾಮ ಏನ ನೀನು ಅವಸ್ಥೆ ಲೇ ಹೋಗ ಎಂದ ಮಾಡೋಣ ಹೆಂಗ್ಸಲ್ಲೇ ಬಿಸಿ ಬಾರ ಪಾಶ ಆಮಮ್ಮ ಕೂಸರು ಬಂತಮ್ಮ ಇವರು ವಾಟರ್ದಾಗ ಇವ್ರಿಗೆಲ್ಲ ನಾವು ಪಂಡಿತಾದ್ರೆ ಹೋಗಿ ಬೇಗ ಮಾತ್ರ ತಂಗ ಆಗಿಲ್ಲ ಅಂದ್ರೆ ನಾನು ಯಾರಾಗಬೇಕು ನೋಡ್ತಾ ಇರಲ್ಲ ಈ ದೊಡ್ಡನೆ ನೋಡ್ತಾ ಇರೋ ಬೇಗ ಮಾತಾಡಿ ತಂದು ಹಾಕ್ತಾನೆ ಅಂತೀರ ನಿಮ್ಗೆಲ್ಲ ನೀನು ಆಗ್ತಾನೆ ಅರ್ಧ ಇಟ್ಕೊಂಡಾಗೆ ಎತ್ಕೊಂಡು ಒಳಗಿಕ್ಕೋ ಬಾವಾ ನೀವು ಊರ್ ಕಡೆ ಓದ್ತಾ ಇರ್ತೀರಲ್ಲ ನಮ್ಮೂರ್ ಕಡೆ ನಾವು ಒಮ್ಮೆ ಕಾಣಿಸಿದ್ರೆ ಬಾ ಅಂತ ಹೇಳು ಬಾವಾ ಏನೋ ನೋಡ್ಬೇಕನ್ಸದ್ ಬಾವ ನೀವು ಜಾಸ್ತಿ ಆ ಕಡೆ ಓದ್ತಾ ಇರ್ತೀರಲ್ಲ ನಾನು 2-3 ಕಿತ ನೋಡಿದೆ ಆ ಊರ್ ಕಡೆ ಹೋಗೋದನ್ನ ಅಲ್ಲಿ ಕೆಲ್ಸಕ್ಕೆ ಬರ್ತಾ ಇರ್ತಾಳೆ ಹೇಳು ಬಾವಾ ಭಾವನ ಯಾರು ಭಾವನ ಯಾರು ನಿಮ್ಮ ಅಮ್ಮನ ಅಯ್ಯೋ ನಾನು ಬಾವ ಸಾವಿತ್ರಿ ನಮ್ಮನೆಗೆ ಏನೋ ಕೆಲ್ಸಕ್ಕೆ ಏನೋ ಸೇರಿದ್ಯಾರ ಹೊಸ್ಕ ನಮ್ಮನೆಗೆ ಹೇಳೇ ಇಲ್ಲ ನೀನು ಕೆಲ್ಸಕ್ಕೆ ಸೇರಿರೋದು ನಾನು ಬಾವ ಸಾವಿತ್ರಿ ಯಾರು ತಿಳಿದು ಕೆಲ್ಸಕ್ಕೆ ಏನೋ ಬಂದಿದ್ದೀನ ಎಗ್ಗ ಎತ್ಕೊಂಡೋಗಿ ಒಳಗಿಕ್ಬಿಡಮ್ಮ ಇದ್ಯಾಕೆ ಇವನು ಸಾವಿತ್ರಮ್ಮ ನಿಂಗಂತವನಲ್ಲ ಅವ್ರು ಹೇಳಿದ್ದು ರಕ್ತ ಸಂಬಂಧಿಗಳಂತಲ್ಲ ಸಾವಿತ್ರಮ್ಮನು ತಮ್ಮನ ನಿಂತಿದ್ದಾನೆ ಇದ್ಯಾಕ ಎತ್ತಾಗಿದ್ರ ತಾತ ಮೊಮ್ಮಗನ ಸಂಚಾರ ಸುಮ್ಮನೆ ಹಿಂಗೆ ಹೋಗಿದ್ರಪ್ಪ ಸಾವಿತ್ರಮ್ಮನ ಏನೋ ಹೇಳ್ತಾವಳೆ ನಿಮ್ಮ ಅತ್ತೇನು ಬಾ ಅಂತ ಅಂದ್ಬಿಟ್ಟು ಸಾವಿತ್ರಮ್ಮನ ಎತ್ತೆ ನಿಮ್ಮ ಅತ್ತೇನ ಈರಮ್ಮನು ಈರಮ್ಮತ್ತೇನಾ ಹ್ಞೂ ಸರಿ ಹೇಳ್ತೀನಿ ಬಿಡು ಆದ್ರೆ ಆ ಅಮ್ಮನ ಯಾರೋ ನಾನು ತಿಳಿತಾ ಇಲ್ಲೇ ಚಿಕ್ಕೋನೆ ಅಂತ ಹೇಳೇನೋ ಸಾವಿತ್ರಮ್ಮನು ನಮ್ಮ ಸಾವಿತ್ರಮ್ಮನು ಯಾವ ಸಾವಿತ್ರಮ್ಮನ ದೊಡ್ಡನೆ ತಾಟ್ಕಡೆ ಹೋಗಿ ಬರ್ತೀನಿರಪ್ಪ ಅವ ಬಾಣತಿ ನನ್ನನ್ನು ಗುರ್ತಿಡಿದಿದ್ದಂಗೆ ಮಾತಾಡ್ತಾರೆ ನಾನು ಗುರ್ತೇ ಇಲ್ಲ ಅಂತಂದಂಗೆ ಮಾತಾಡ್ತಾರೆ ಯಾಕೆ ಮವ ಅದು ಅವನು ಬೆಳಗ್ಗೆಯಿಂದ ಸಪ್ಪಗ ಇದ್ನಲ್ಲಮ್ಮ ಅದಕ್ಕೇನೋ ನಿಂತ್ಕೊಂಡಿಗ್ಲಾಗ ಹಂಗಂತಿರ್ಬೇಕು ನೀನೇನು ಬೇಜಾರು ಮಾಡ್ಕೊಂಬೇಡ ಬಿಡಮ್ಮ ಸರೋತದೆ ಹೌದಾ ಸವಿತನ ಸರೋಜಕ್ಕನ ದೊಡ್ಡತನ ಚಿಕ್ಕತನ ಕೃಷ್ಣನ ಎಲ್ಲ ಚೆನ್ನಾಗೇ ಮಾತಾಡ್ಸಲ್ಲ ನಾನೇ ಗುರ್ತಿಲ್ಲ ಮವ ಅಯ್ಯ ಹುಚ್ಚು ಮಗುವೆ ಮನೆಗೆ ಇರ್ತಾನೆ ಕೇಳಿದ್ರೆ ಆಯ್ತು ನಡಿಯಮ್ಮ ಬೈತಾನೆ ನಡಿಯವನ್ನ ಸಾವಿತ್ರಮ್ಮ ಯಾಕೋ ಮುನ್ಸಕ್ಕೆ ನೆಮ್ಮದಿ ಇಲ್ಲ ಪೂಜೆ ಮಾಡಬೇಕು ಆ ದೇವ್ರ ಮನೆಯಲ್ಲಷ್ಟು ಕ್ಲೀನ್ ಮಾಡ್ಕೊಡಮ್ಮ ಹೌದಾ ನಾನು ದೇವ್ರ ಮನೆಗೆ ಓದ್ತಾ ಇಲ್ಲ ಮವ ಓದ್ತಾ ಇಲ್ಲ ಸರೋಜಕ್ಕನ್ಗೋ ಅತ್ತೆಗೋ ಹೇಳು ಮವ ಹೌದಾ ಸರಿ ಬಿಡಮ್ಮ ಹಂಗಾದ್ರೆ ಹೇಳ್ತೀನಿ ಬಿಡು ಅಂಬುಜಿ ಯಾಕಪ್ಪ ಅವಳ ಒಳಗೆ ಏನೋ ಕೆಲಸ ಮಾಡ್ತಾವಳೆ ದೇವ್ರ ಮನೆಯಲ್ಲಷ್ಟು ಕ್ಲೀನ್ ಮಾಡ್ಕೊಡು ಅಂತ ಹೇಳೋದಕ್ಕೆ ಅಂಬುಜಿಕ ಯಾವಾಗ್ಲೂ ಸಾವಿತ್ರಿನಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಿದ್ವಾ ಅವಳು ಕೇಳಿ ಅವಳೇ ಮಾಡ್ಕೊಡ್ತಾಳೆ ಇಲ್ಲ ದೇವ್ರ ಮನೆಗೆ ಹೋಗಲ್ಲ ಅಂದ್ಲೆ ದೇವ್ರ ಮನೆಗೆ ಹೋಗಲ್ಲ ಯಾರಪ್ಪ ಸಾವಿತ್ರಮ್ಮನ ಹೌದಾ ಇಲ್ಲೇ ಹಂಗೇನಿಲ್ಲೇ ಓದ್ತಾಳೆ ದೇವ್ರ ಮನೆಕ ಅದೇನೋ ತಿಳಿದತ್ಗೆ ದೇವ್ರ ಮನೆಗೆ ಹೋಗಲ್ಲ ಅಂದ್ಲು ಸರಿ ನಾನು ಸರೋಜಿ ಕೇಳಿ ಕ್ಲೀನ್ ಮಾಡಿಸ್ಕೊಡ್ತೀನಿ ಬಿಡಪ್ಪ ದೇವ್ರ ಸಾಮಾನುಗಳಷ್ಟು ತಳ್ಕೊಡ್ಬಿಡು ಅಂತ ಹೇಳತ್ಗೆ ಹೇಳ್ತೀನಪ್ಪ ಸಾವಿತ್ರಿ ಯಾಕೆ ಹಿಂಗಂದ್ಲು ದೇವ್ರ ಮನೆಗೆ ಹೋಗಲ್ಲ ಅಂತ ಅವಳು ನೀರು ಹಾಕೊಂಡಿತ್ತು ನಾನು ಕಣೆ ನಾನು ಕಾಣ್ತೀನ ನೀರು ಯಾವಾಗ ಹಾಕೊಂಡ್ಲ ಅವಳು ಎಷ್ಟು ದಿನ ಆಗೋಯ್ತು ದೇವ್ರ ಮನೆಗೆ ಓದ್ತಾ ಇಲ್ಲ ಅವಳು ದೇವ್ರ ಸಾಮಾನು ಈಚಿಗೆ ತಂದು ಕೊಟ್ಟರೆ ತೊಳ್ಕೊಡ್ತಾಳೆ ಇಲ್ಲ ಅಂತಂದರೆ ತೊಳ್ಕೊಡಲ್ಲ ಏನೋ ಬಿಡು ಪಾಪ ಯಾವಾಗಲೂ ಇಷ್ಟು ವರ್ಷಗಳಿಂದ ಅವಳೇ ಕ್ಲೀನ್ ಮಾಡ್ತಾ ಇದ್ಲು ಅವಳಿಗೂ ಬೇಜಾರಾಗ್ತದೆ ಸರೋಜಿ ಕೇಳಿದ್ರೆ ಆಯ್ತು ಲೇ ಸರೋಜಿ ಏನತ್ತೆ ಆ ದೇವ್ರ ಮನೆ ಅಂತ ಕ್ಲೀನ್ ಮಾಡ್ಕೊಳೋದು ನಿಮ್ಮ ಮಾವನ ಹೇಳಿದ್ದು ಯಾವಾಗ ನಾನೇ ಕ್ಲೀನ್ ಮಾಡಿ ಸಾವಿತ್ರಿ ಕೆಲಸ ಅದು ಎಲ್ಲ ಕಳ್ಳೆ ಈಶಕನ ತಂದ್ಕೊಡೋದು ತೊಳ್ಕೊಡ್ತಾಳೆ ಅವಳು ತಂದ್ಕೊಡ್ತೀನಿ ಹೋಗು ಮುಂದುವರಿಯುವುದು